ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಿಮಗೂ ಕೂಡ ವೈಟ್ ಹೇರ್ ಸಮಸ್ಯೆ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ತಾ ಇದ್ದರೆ ಈ ಒಂದು ನ್ಯಾಚುರಲ್ ಆಗಿರುವಂಥ ಡೈಗಳನ್ನ ಬಳಸ್ತಾ ಬನ್ನಿ. ಹಾಗೂ ನಿಮ್ಮ ಕೂದಲು ಕೂಡ ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ಬರೋ ಹಾಗೆ ಮಾಡ್ಕೊಳ್ಬೋದು. ಸ್ನೇಹಿತರೆ ನೋಡಿ, ಇಷ್ಟು ಒಳಗಡೆ ತುಂಬ ವೈಟ್ ಹೇರ್ ಸಮಸ್ಯೆ ಕಾಣಿಸ್ತಾ ಇದ್ರು. ಹಾಗೂ ಈ ಒಂದು ವಸ್ತುನ ಬಳಸ್ತಾ ಬನ್ನಿ, ನಿಮ್ಮ ಕೂದಲು ಪರ್ಮನೆಂಟಾಗಿ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಹಾಗಾದರೆ ಲೇಟ್ ಮಾಡದೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ನಾನು ಮೊದಲಿಗೆ ಆಲೂಗಡ್ಡೆನ ಯೂಸ್ ಮಾಡ್ಕೋತಾ ಇರುವಂಥದ್ದು. ಸ್ನೇಹಿತರೆ, ಆಲೂಗಡ್ಡೆಯಿಂದ ಕೂಡ ನಮ್ಮ ವೈಟ್ ಹೇರ್ ಸಮಸ್ಯೆ ತುಂಬಾ ವೇಗವಾಗಿ ಕಡಿಮೆ ಮಾಡ್ಕೊಳ್ಬೋದು. ಹಾಗೂ ನಮ್ಮ ಕೂದಲು ಕೂಡ ತುಂಬಾ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಸ್ನೇಹಿತರೆ ನೋಡಿ, ಒಂದು ಆಲೂಗಡ್ಡೆನ ತೊಗೊಂಡ್ಬಿಟ್ಟು ಈ ರೀತಿ ಈಸಿಯಾಗಿ ತುರ್ಕೊಂಡ್ಬಿಡಿ, ಅಥವಾ ನೀವು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮ್ಯಾಶ್ ಕೂಡ ಮಾಡ್ಕೊಳ್ಬೋದು. ಸ್ನೇಹಿತರೆ, ಗ್ರೈಂಡ್ ಮಾಡಿಕೊಂಡ್ರೆ ಈಸಿಯಾಗಿ ಜ್ಯೂಸ್ ಕೂಡ ಸಿಗುತ್ತೆ. ನಾನಿಲ್ಲಿ ಈ ರೀತಿ ತುರ್ಕೋತಾ ಇರುವಂಥದ್ದು. ಸ್ನೇಹಿತರೆ ನೋಡಿ, ಈ ಒಂದು ನ್ಯಾಚುರಲ್ ಆಗಿರುವಂಥ ಡೈಗಳನ್ನ ನೀವು ಯೂಸ್ ಮಾಡ್ತಾ ಬನ್ನಿ, ನಿಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಅದಲ್ಲೇ ನಾವು ಎಷ್ಟೆಲ್ಲ ಕೆಮಿಕಲ್ ಯುಕ್ತವಾದಂಥ ಹೇರ್ ಡ್ರೈಗಳನ್ನ ಬಳಸ್ತಾ ಇರ್ತೇವೆ, ಅದನ್ನು ಯೂಸ್ ಮಾಡೋದ್ರಿಂದ ನಮಗೆ ತುಂಬಾ ಸೈಡ್ ಎಫೆಕ್ಟ್ಸ್ಗಳಾಗ್ತಾ ಹೋಗುತ್ತೆ. ಸ್ನೇಹಿತರೆ, ನಮ್ಮ ಸ್ಕ್ಯಾಲ್ಪಲ್ಲೇ ತುಂಬಾ ಗುಳ್ಳೆಗಳಾಗಿರ್ಬೋದು, ಅಥವಾ ಡ್ಯಾಂಡ್ರಫ್ ಸಮಸ್ಯೆ ಕೂಡ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ತಾ ಹೋಗುತ್ತೆ. ಸ್ನೇಹಿತರೆ, ಅದೆಲ್ಲ ಮಾಡೋದಕ್ಕೂ ಮುಂಚೆ ಈ ಒಂದು ನ್ಯಾಚುರಲ್ ಆಗಿರುವಂಥ ಟಿಪ್ಸ್ನ ನೀವು ಕೂಡ ಯೂಸ್ ಮಾಡ್ತಾ ಬನ್ನಿ. ಒಂದ್ಸಲಿಗೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ನೀವು ಕೂಡ ನೋಡಿದ್ರೆ ಶಾಕ್ ಆಗ್ತೀರಾ. ಸ್ನೇಹಿತರೆ, ಅಷ್ಟು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಿಮಗೂ ಕೂಡ. ನಿಮ್ಮ ಕೂದಲು ಪ್ರಮಾಣದಲ್ಲಿ ನೋಡಿಕೊಂಡು ನೀವು ಬೇಕಾದರೆ ಒಂದನ್ನು ತುರ್ಕೊಳ್ಬೋದು, ಅಥವಾ ನೀವು ಬೇಕಾದರೆ ಜಾಸ್ತಿ ವೈಟ್ ಹೇರ್ ಸಮಸ್ಯೆ ಇದೆ ಅಂದರೆ 1-2 ಆಲೂಗಡ್ಡೆನ ನಾನು ತುರ್ಕೊಳ್ಬೋದು. ಸ್ನೇಹಿತರೆ, ನಾನಿಲ್ಲಿ ಒಂದು ದಪ್ಪ ಆಗಿರುವಂಥ ಒಂದೇ ಆಲೂಗಡ್ಡೆನ ಇಲ್ಲಿ ತುರ್ಕೊಳ್ತಾ ಇರುವಂಥದ್ದು. ನೋಡಿ, ಈ ರೀತಿ ತುರ್ಕೊಂಡಿದ್ರೆ ಆಗಿದ ತಕ್ಷಣ ಸ್ನೇಹಿತರೆ ನಿಮಗೆ ಈಸಿಯಾಗಿ ಜ್ಯೂಸ್ ಕೂಡ ಸಿಗುತ್ತೆ ಈ ಒಂದು ಆಲೂಗಡ್ಡೆಯಿಂದ. ನೋಡಿ, ಎಲ್ಲರ ಮನೆಯಲ್ಲಿ ಆಲೂಗಡ್ಡೆ ಇರುತ್ತೆ, ಆದರೆ ನಮ್ಮ ಹೇರ್ ಕೇರ್ಗೋಸ್ಕರ ಅಥವಾ ನಮ್ಮ ಬ್ಯೂಟಿ ಟಿಪ್ಸ್ಗಳಿಗೋಸ್ಕರ ಇದನ್ನು ಬಳಸ್ತಾ ಬರಬೇಕು. ಸ್ನೇಹಿತರೆ, ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನೋಡಿ, ಈ ರೀತಿ ನನ್ನ ಕೈಯಿಂದನೇ ಎಷ್ಟು ಚೆನ್ನಾಗಿ ರಸ ಎಲ್ಲ ಕೂಡ ತಕ್ಕೊಳ್ತಾ ಇರುವಂಥದ್ದು. ನೋಡಿ, ಈ ಒಂದು ರಸದಲ್ಲಿ ತುಂಬಾ ಶಕ್ತಿ ಇರುತ್ತೆ. ಸ್ನೇಹಿತರೆ, ನಮ್ಮ ಹೇರ್ ಗ್ರೋತ್ ಆಗೋದಕ್ಕೆ, ಹಾಗೆ ನಮ್ಮ ವೈಟ್ ಹೇರ್ ಸಮಸ್ಯೆ ಕೂಡ ಕಂಟ್ರೋಲ್ ಮಾಡ್ಕೊಳ್ಬೋದು. ಅಷ್ಟು ಜ್ಯೂಸನ್ನು ಇದೇ ರೀತಿಯಾಗಿ ನಾನು ಈಸಿಯಾಗಿ ತೆಕ್ಕೊಳ್ತಾ ಇರುವಂಥದ್ದು. ನೋಡಿ ಸ್ನೇಹಿತರೆ, ಇವಾಗಂತೂ ಸ್ನೇಹಿತರೆ ಚಿಕ್ಕ ಮಕ್ಕಳಲ್ಲಿ ವೈಟ್ ಹೇರ್ ಸಮಸ್ಯೆ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ತಾ ಇದ್ದರೆ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಸ್ಗಳನ್ನ ಅವರಿಗೆ ಅಪ್ಲೈ ಮಾಡ್ಬೋದು. ಯಾಕಂದರೆ ಅವ್ರಿಗೆ ಯಾವುದೇ ಒಂದು ಪ್ರಮಾಣದಲ್ಲಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಹಾಗೂ ಅವ್ರಿಗೆ ಇವಾಗಂತೂ ಮೆಲೋನಿನ್ ಅನ್ನುವಂಥ ಅಂಶ ಕಡಿಮೆ ಇರೋದರಿಂದ ವೈಟ್ ಹೇರ್ ಸಮಸ್ಯೆ ವೇಗವಾಗಿ ಕಾಣಿಸ್ತಾ ಬರುತ್ತೆ. ಹಾಗೂ ಅವ್ರಿವಾಗಂತೂ ಜಂಕ್ ಫುಡ್ಗಳನ್ನ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಸೇವನೆ ಮಾಡ್ತಾ ಇರ್ತಾರೆ. ಸ್ನೇಹಿತರೆ, ಅದರಿಂದ ಕೂಡ ನಮ್ಮ ವೈಟ್ ಹೇರ್ ಸಮಸ್ಯೆ ಜಾಸ್ತಿ ಆಗೋದಕ್ಕೆ ಕಾರಣ ಆಗುತ್ತೆ. ಸ್ನೇಹಿತರೆ ನೋಡಿ, ಅಷ್ಟು ಜ್ಯೂಸನ್ನು ಯಾವ ರೀತಿ ನಾನು ಇವಾಗ ತಕ್ಕೊಳ್ತಾ ಇರುವಂಥದ್ದು. ಸ್ನೇಹಿತರೆ, ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಹಾಗೂ ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಅದು ಕೂಡ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ ನೋಡಿ, ಪೂರ್ತಿ ವಿಡಿಯೋನ ನೋಡ್ಕೊಂಡು ಹೋಗಿ, ಯಾಕಂದರೆ ಸ್ಕಿಪ್ ಮಾಡಿದ್ರೆ ನಿಮಗೂ ಕೂಡ ಅರ್ಥ ಆಗೋದಿಲ್ಲ ಯಾವ ರೀತಿ ಈ ಒಂದು ಆಲೂಗಡ್ಡೆಯಿಂದ ನಾವು ಹೇರ್ ಡ್ರೈನ ರೆಡಿ ಮಾಡಿಬಿಟ್ಟು ನಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಬೋದು ಅಂತ. ಸ್ನೇಹಿತರೆ ನೋಡಿ, ಇವಾಗ ಅಷ್ಟು ಜ್ಯೂಸ್ ಕೂಡ ತೆಕ್ಕೊಂಡಿರೋದು ಆಗಿದೆ. ಒಳಗಡೆ ಇರುವಂಥ ಸ್ವಲ್ಪ ಆಲೂಗಡ್ಡೆ ಹಾಗೆ ಬಿದ್ದಿರೋದ್ರಿಂದ ಸ್ನೇಹಿತರೆ ನಾನು ಒಂದು ಸ್ಪೂನ್ನ ಹೆಲ್ಪ್ದಿಂದ ಅಷ್ಟು ಕೂಡ ತೆಕ್ಕೊಳ್ತಾ ಇರುವಂಥದ್ದು. ನೋಡಿ, ಈ ರೀತಿ ಅಷ್ಟು ತೆಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಕೆಳಗಡೆ ನೋಡಿ ಈ ರೀತಿ ಬಿಳಿ ಭಾಗ ಕೂತ್ಕೊಂಡಿರುತ್ತೆ. ಸ್ನೇಹಿತರೆ, ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ನಮಗೆ ಚೆನ್ನಾಗಿ ಕಾಣಿಸುತ್ತೆ. ಹಾಗೂ ಈ ಒಂದು ಆಲೂಗಡ್ಡೆಯಲ್ಲಿ ನೋಡಿ, ನಾನು ಒಂದು ಪೂರ್ತಿಯಾಗಿರುವಂಥ ನಿಂಬೆಹಣ್ಣನ್ನು ಯೂಸ್ ಮಾಡ್ಕೋತಾ ಇರುವಂಥದ್ದು. ನಿಂಬೆಹಣ್ಣನ್ನೇ ಯಾಕೆ ಯೂಸ್ ಮಾಡ್ಕೋತಾ ಇರುವಂಥದ್ದಂದರೆ ನಮ್ಮ ಕೂದಲಲ್ಲಿ ತುಂಬಾ ಡ್ಯಾಂಡ್ರಫ್ ಸಮಸ್ಯೆ ಆಗಿರ್ಬೋದು, ಅಥವಾ ನಮ್ಮ ಈ ತಲೆಯಲ್ಲಿ ಈಚಿಂಗ್ನೆಸ್ ಪ್ರಾಬ್ಲಮ್ ಆಗಿರ್ಬೋದು, ಇದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ನಾನಿಲ್ಲಿ ನಿಂಬೆಹಣ್ಣನ್ನು ಯೂಸ್ ಮಾಡ್ಕೋತಾ ಇರುವಂಥದ್ದು. ನೀವು ಬೇಕಾದರೆ ಇದರಲ್ಲಿ ಸ್ವಲ್ಪ ಜನಕ್ಕೆ ಸೈಡ್ ಎಫೆಕ್ಟ್ ಆಗುತ್ತೆ, ಸ್ವಲ್ಪ ಜನಕ್ಕೆ ಸೂಟ್ ಆಗೋದಿಲ್ಲ ನಿಂಬೆಹಣ್ಣನ್ನು, ಅವರು ಇದರ ಒಳಗಡೆ ಮೊಸರನ್ನು ಯೂಸ್ ಮಾಡ್ಕೊಳ್ಬೋದು. ಸ್ನೇಹಿತರೆ, ಮೊಸರು ಕೂಡ ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು. ಇದು ಕೂಡ ಸೇಮ್ ಪ್ರೊಸೆಸ್ಸಲ್ಲಿ ಯೂಸ್ ಆಗುತ್ತೆ. ನಮ್ಮ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ, ಹಾಗೂ ನಮ್ಮ ತಲೆಯಲ್ಲಿ ಈಚಿಂಗ್ನೆಸ್ ಕೂಡ ಕಡಿಮೆ ಮಾಡ್ಕೊಳ್ಬೋದು. ನೋಡಿ, ಇವಾಗ ನಾನು ಕಟ್ ಮಾಡಿಕೊಂಡು ಪೂರ್ತಿಯಾಗಿ ಒಂದು ನಿಂಬೆಹಣ್ಣನ್ನು ಇದರೊಳಗಡೆ ಆ್ಯಡ್ ಮಾಡ್ಕೋತೇನೆ. ಸ್ನೇಹಿತರೆ ನೋಡಿ, ನಾವು ಎಷ್ಟೆಲ್ಲ ಕೆಮಿಕಲ್ಸ್ ಯುಕ್ತವಾದಂಥ ಹೇರ್ ಡ್ರೈಸ್ಗಳನ್ನ ಬಳಸ್ತಾ ಇರ್ತೇವೆ ಸ್ನೇಹಿತರೆ, ಅದರ ಬದಲಾಗಿ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಸ್ಗಳನ್ನ ಬಳಸ್ತಾ ಬನ್ನಿ. ನಿಮಗೂ ನಿಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಸ್ನೇಹಿತರೆ.
ಹಾಗೂ ಚಿಕ್ಕ ಮಕ್ಕಳಿಗೂ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು, ಅಥವಾ ವಯಸ್ಸಾಗಿರುವಂಥವ್ರು ನಿಮ್ಮ ಮನೆಯಲ್ಲಿ ಆಂಟಿಯರು ಹಾಗೂ ಅಜ್ಜಿಯಂದ್ರು ಇದ್ದರೆ ಅವ್ರಿಗೂ ಕೂಡ ಈ ಒಂದು ಹೇರ್ ಡ್ರೈನ ನೀವು ಅಪ್ಲೈ ಮಾಡ್ಬೋದು ಈಸಿಯಾಗಿ. ನೋಡಿ ನಾನಿವಾಗ ಪೂರ್ತಿಯಾಗಿ ಅಷ್ಟು ಒಳಗಡೆ ಇರುವಂಥ ಬೀಜಗಳನ್ನ ತೆಗೆದುಬಿಟ್ಟು ಈ ರೀತಿ ನಾನು ಒಳಗಡೆ ಹಾಕೋತಾ ಇರುವಂಥದ್ದು ನಿಂಬೆಹಣ್ಣಿನ ಜ್ಯೂಸನ್ನು ಸ್ನೇಹಿತರೆ. ನೋಡಿ ಈ ರೀತಿ ಆ್ಯಡ್ ಮಾಡ್ಕೊಂಡಿದ ತಕ್ಷಣ ನೋಡಿ ಇದ್ರೊಳಗಡೆ ಯಾವುದೇ ಒಂದು ಮೆಹಂದಿ ಯೂಸ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಈ ಎರಡು ವಸ್ತುವಲ್ಲಿ ಇನ್ನೂ ಒಂದೇ ಒಂದು ಇಂಗ್ರೀಡಿಯೆಂಟ್ಸ್ನ ನಾನು ಆ್ಯಡ್ ಮಾಡೋದಿದೆ, ಅದು ಏನು ಅಂತ ಅದು ಕೂಡ ತೋರಿಸ್ತೇನೆ ಸ್ನೇಹಿತರೆ. ಅದಕ್ಕೂ ಮುಂಚೆ ಇವಾಗ ನಾನು ನಿಂಬೆಹಣ್ಣನ್ನು ಆ್ಯಡ್ ಮಾಡ್ಕೊಂಡಿದ್ನಲ್ವ, ಒಂದು ಸ್ಪೂನ್ನ ಹೆಲ್ಪ್ನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಯಾಕಂದರೆ ಎರಡು ಇಂಗ್ರೀಡಿಯೆಂಟ್ಸ್ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ ಸ್ನೇಹಿತರೆ. ನೋಡಿ ಈ ಎರಡು ಇಂಗ್ರೀಡಿಯೆಂಟ್ಸ್ ಹಾಗೂ ನೀವು ಬೇಕಾದರೆ ಇದರಲ್ಲಿ ಇನ್ನೂ ಒಂದು ವಸ್ತುನ ಯೂಸ್ ಮಾಡ್ಕೊಳ್ಬೋದು, ಅಥವಾ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ನಾನು ಇದ್ರೊಳಗಡೆ ಯೂಸ್ ಮಾಡ್ಕೋತಾ ಇರುವಂಥದ್ದು ನೋಡಿ ಆಮ್ಲ ಪೌಡರ್ನ ನಾನು ಇದ್ರೊಳಗಡೆ ಯೂಸ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. 1 ಸ್ಪೂನಷ್ಟು ನೋಡಿ ಇದ್ರೊಳಗಡೆ ಆಮ್ಲ ಪೌಡರ್ನ ಯೂಸ್ ಮಾಡ್ಕೋತಾ ಇರುವಂಥದ್ದು, ಅಂದರೆ ನೆಲ್ಲಿಕಾಯಿ ಪೌಡರ್ನ ಯೂಸ್ ಮಾಡ್ಕೋತಾ ಇರುವಂಥದ್ದು. ನಮ್ಮ ಹೇರ್ ಗ್ರೋತ್ ಚೆನ್ನಾಗಿ ಆಗ್ತಾ ಹೋಗುತ್ತೆ, ಹಾಗೂ ನಮ್ಮ ವೈಟ್ ಹೇರ್ ಸಮಸ್ಯೆ ವೇಗವಾಗಿ ನಾವು ಕಡಿಮೆ ಮಾಡ್ಕೊಳ್ಬೋದು ಅಂತ ಇದ್ರೊಳಗಡೆ ನೆಲ್ಲಿಕಾಯಿ ಪೌಡರ್ನ ಕೂಡ ನಾನು ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ನೋಡಿ ಈ ಎರಡು ಇಂಗ್ರೀಡಿಯೆಂಟ್ಸ್ನ ಇದ್ರೊಳಗಡೆ ಆಮ್ಲ ಪೌಡರ್ನ ಹಾಕಿದ ತಕ್ಷಣ ನೋಡ್ಬೋದು ಕಲರ್ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅಂತ, ಕಪ್ಪು ಬಣ್ಣಕ್ಕೆ ಬಂದಿರುವಂಥದ್ದು ನೋಡಿ ಸ್ನೇಹಿತರೆ. ವೇಗವಾಗಿ ನಮ್ಮ ಹೇರ್ ಡ್ರೈ ಕೂಡ ರೆಡಿ ಆಗ್ತಾ ಇರುವಂಥದ್ದು. ನೋಡಿ ಇದನ್ನು ಪೂರ್ತಿ ಓವರ್ನೈಟ್ ನಾನು ಹೀಗೆ ಬಿಟ್ಟಿರ್ತೇನೆ ಸ್ನೇಹಿತರೆ. ನಮಗೆ ತುಂಬಾ ಚೆನ್ನಾಗಿ ಕಲರ್ ಸಿಗುತ್ತೆ. ಹಾಗೂ ಇದನ್ನು ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಅಂದರೆ, ನೀವು ತಲೆ ವಾಶ್ ಮಾಡಿಕೊಂಡು ಡೈರೆಕ್ಟಾಗಿ ನಿಮ್ಮ ತಲೆಗೆ ಒಂದು ಬ್ರಷ್ನ ಹೆಲ್ಪ್ದಿಂದ ನೀವು ತಲೆಗೆ ಅಪ್ಲೈ ಮಾಡ್ಕೊಳ್ಬೋದು. ನೋಡಿ ಇದನ್ನು ಒಂದು ಹಾಫ್ ಆನ್ ಅವರ್ ಆದ ತಕ್ಷಣ ನಿಮಗೆ ತೋರಿಸ್ತಾ ಇರುವಂಥದ್ದು ಸ್ನೇಹಿತರೆ ಯಾವ ರೀತಿ ಕಲರ್ ಬಂದಿದೆ ಅಂತ. ಹಾಗೂ ಇದನ್ನು ನಾನು ಓವರ್ ನೈಟ್ ಬಿಟ್ಟಿದ ತಕ್ಷಣ ಕೂಡ ತೋರಿಸ್ತೇನೆ ಎಷ್ಟು ಕಪ್ಪು ಬಣ್ಣಕ್ಕೆ ಬಂದಿದೆ ಅಂತ. ಎರಡು ಕೂಡ ಡಿಫ್ರೆನ್ಸ್ ನೀವೇ ನೋಡ್ಬೋದು ಸ್ನೇಹಿತರೆ. ಇದನ್ನು ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡಿಬಿಟ್ಟು ನೀವು ಈಸಿಯಾಗಿ ಹೇರ್ ವಾಶ್ ಕೂಡ ಮಾಡ್ಕೊಳ್ಬೋದು. ಇವಾಗ ಪೂರ್ತಿ ಓವರ್ ನೈಟ್ ಬಿಟ್ಟಿದ ತಕ್ಷಣ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ, ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ಬಂದಿದೆ ಅಂತ. ನೋಡಿ ಸ್ನೇಹಿತರೆ ಎಷ್ಟು ಒಳ್ಳೆಯದಾಗಿ ಕಲರ್ ಬಂದಿದೆ. ಈ ರೀತಿ ನ್ಯಾಚುರಲ್ ಆಗಿರುವಂಥ ಟಿಪ್ಸ್ಗಳನ್ನ ಬಳಸಿ ಹಾಗೂ ಯೂಸ್ ಮಾಡಿ. ಥ್ಯಾಂಕ್ ಯು.